ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ರಶೂಸ್ ಅಡುಗೆ ಮನೆ. ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಕೊಕೊನಟ್ ಬರ್ಫಿ. ಕಡಿಮೆ ಸಾಮಗ್ರಿಗಳನ್ನ ಉಪಯೋಗಿಸಿ ಅತಿ ಸುಲಭವಾಗಿ ಮಾಡ್ಬೋದಾದಂಥ ರೆಸಿಪಿ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಒಂದು ತೆಂಗಿನಕಾಯಿ ತುರಿ ಫ್ರೆಶ್ ಆಗಿರೋಂಥದ್ದು, ಒಂದು ಗ್ಲಾಸ್ ಸಕ್ಕರೆ, ಮೆಷರ್ಮೆಂಟ್ಗೆ ಯೂಸ್ ಮಾಡಿರೋಂಥ ಗ್ಲಾಸ್ ಇದು, ಅರ್ಧ ಟೀ ಸ್ಪೂನು ಏಲಕ್ಕಿ ಪುಡಿ, 1/4 ಗ್ಲಾಸ್ ಕಾಯಿಸಿರುವಂಥ ಹಾಲು. ಈಗ ಮಾಡೋ ವಿಧಾನ ನೋಡೋಣ. ಮೊದಲಿಗೆ ಮಿಕ್ಸಿ ಜಾರ್ಗೆ ನಾವು ಕಾಯಿ ತುರಿನ ಹಾಕೊಳ್ಳೋಣ. ಎರಡರಿಂದ 3 ನಿಮಿಷ ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಈ ರೀತಿ ಆಗಿರಬೇಕು. ಈಗ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಒಂದು ಬಾಣಲಿ ಇಟ್ಕೊಳ್ಳೋಣ. ಸಿಮ್ಮಲ್ಲೇ ಮಾಡಬೇಕು ಈ ರೆಸಿಪಿನ. ಈಗ ಇದಕ್ಕೆ ತೆಂಗಿನ ತುರಿನ ಹಾಕೊಳ್ಳೋಣ. ಮಿಕ್ಸಿ ಮಾಡ್ಕೊಂಡಂಥ ತೆಂಗಿನ ತುರಿನ ಹಾಕೊಳ್ಳೋಣ. ನಂತರ ಸಕ್ಕರೆನ ಹಾಕೊಳ್ಳೋಣ. ಈಗ ಚೆನ್ನಾಗಿ ಒಂದು 5 ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಕಾಯಿಸಿರೋಂಥ ಹಾಲು ಹಾಕೊಳ್ಳೋಣ. 10 ನಿಮಿಷ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಕರಗಬೇಕು, ಅಲ್ಲಿ ತನಕ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸಕ್ಕರೆ ಕರಗಿದೆ. ಈಗ ಇನ್ನೂ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬಿಳಿ ನೊರೆ ಬರಬೇಕು, ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಈ ಥರ ಬಿಳಿ ನೊರೆ ಬರಬೇಕು, ಅಲ್ಲಿ ತನಕ ನಾವು ಮಿಕ್ಸ್ ಮಾಡ್ಕೋತಾನೆ ಇರಬೇಕು. ಈಗ ಏಲಕ್ಕಿ ಪುಡಿ ಹಾಕೊಳ್ಳೋಣ. ಚೆನ್ನಾಗಿ ಒಂದು 5 ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಮೊದಲೇ ಒಂದು ಪ್ಲೇಟಿಗೆ ತುಪ್ಪ ಸವರಿ ಇಟ್ಕೊಂಡಿದೆ. ಆ ಪ್ಲೇಟಿಗೆ ಇವಾಗ ನಾವು ಕೊಕೊನಟ್ ಬರ್ಫಿ ಮಿಶ್ರಣನ ಹಾಕೊಳ್ಳೋಣ. ಈ ಥರ ಸಮ ಮಾಡ್ಕೋಬೇಕು. ಹಾಕೊಂಡ ನಂತರ ಈಗ ಈ ಥರ ಕಟ್ ಮಾಡ್ಕೋಬೇಕು. ಬಿಸಿ ಇದ್ದಾಗೆ ಈ ಥರ ಕಟ್ ಮಾಡಬೇಕು. ಆರದ ನಂತರ ನಾವು ಇದನ್ನು ಸಪ್ರೇಟ್ ಮಾಡಬೇಕು. ಈಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ಮನೆಯಲ್ಲೇ ಸುಲಭವಾಗಿ ಮಾಡ್ಬೋದಾದಂಥ ಕೊಕೊನಟ್ ಬರ್ಫಿ ರೆಡಿಯಾಗಿದೆ. ಫ್ರೆಶ್ ಕೊಕೊನಟ್ ಯೂಸ್ ಮಾಡಿರೋಂಥ ರೆಸಿಪಿ ಇದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.